ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲ್ ಅನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ತಲೆಯಿಂದ ಕೂದಲು ಉದುರುವುದು ಯಾವ ಕಾಯಿಲೆಯ ಲಕ್ಷಣವಾಗಿದೆ? ಆಪ್ಷನ್ ಎ ಏಡ್ಸ್, ಆಪ್ಷನ್ ಬಿ ಥೈರಾಯ್ಡ್, ಆಪ್ಷನ್ ಸಿ ಮಧುಮೇಹ, ಆಪ್ಷನ್ ಡಿ ಜಾಂಡೀಸ್. ಸರಿಯಾದ ಉತ್ತರ ಆಪ್ಷನ್ ಬಿ, ತಲೆಯಿಂದ ಕೂದಲು ಉದುರುವುದು ಥೈರಾಯ್ಡ್ ಕಾಯಿಲೆಯ ಲಕ್ಷಣವಾಗಿದೆ. ಎರಡನೆಯ ಪ್ರಶ್ನೆ, ಯಾವ ನದಿಯಲ್ಲಿ ಮೊದಲು ವಜ್ರಗಳು ಸಿಗುತ್ತಿದ್ದವು? ಆಪ್ಷನ್ ಎ ಗಂಗಾ ನದಿ, ಆಪ್ಷನ್ ಬಿ ಯಮುನಾ ನದಿ, ಆಪ್ಷನ್ ಸಿ ಕೃಷ್ಣಾ ನದಿ, ಆಪ್ಷನ್ ಡಿ ಕಾವೇರಿ ನದಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಕೃಷ್ಣಾ ನದಿಯಲ್ಲಿ ಮೊದಲು ವಜ್ರಗಳು ಸಿಗುತ್ತಿದ್ದವು. ಮೂರನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಆದಾಯವನ್ನು ತಂದುಕೊಡುವ ಪಟ್ಟಣ ಯಾವುದು? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಕೋಲ್ಕತ್ತಾ, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಎ, ಭಾರತದಲ್ಲಿ ಅತಿ ಹೆಚ್ಚು ಆದಾಯವನ್ನು ತಂದುಕೊಡುವ ಪಟ್ಟಣ ಮುಂಬೈ. ನಾಲ್ಕನೆಯ ಪ್ರಶ್ನೆ, ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ರನ್ನ, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ಪೊನ್ನ, ಆಪ್ಷನ್ ಡಿ ಪಂಪ. ಸರಿಯಾದ ಉತ್ತರ ಆಪ್ಷನ್ ಡಿ, ಕನ್ನಡದ ಆದಿಕವಿ ಎಂದು ಪಂಪನನ್ನು ಕರೆಯುತ್ತಾರೆ. ಐದನೆಯ ಪ್ರಶ್ನೆ, ಯಾವ ಆಹಾರ ರೋಗ ನಿರೋಧಕ ಶಕ್ತಿಯನ್ನು ವೇಗವಾಗಿ ಹೆಚ್ಚಿಸುತ್ತದೆ? ಆಪ್ಷನ್ ಎ ಶುಂಠಿ, ಆಪ್ಷನ್ ಬಿ ಬೆಳ್ಳುಳ್ಳಿ, ಆಪ್ಷನ್ ಸಿ ಮೊಟ್ಟೆ, ಆಪ್ಷನ್ ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ, ಶುಂಠಿ ಮತ್ತು ಬೆಳ್ಳುಳ್ಳಿ ರೋಗ ನಿರೋಧಕ ಶಕ್ತಿಯನ್ನು ವೇಗವಾಗಿ ಹೆಚ್ಚಿಸುತ್ತದೆ. ಆರನೆಯ ಪ್ರಶ್ನೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯಾವುದು ಕುಡಿದರೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಗ್ರೀನ್ ಟೀ, ಆಪ್ಷನ್ ಬಿ ಫ್ರೂಟ್ಸ್ ಜ್ಯೂಸ್, ಆಪ್ಷನ್ ಸಿ ನಿಂಬೆ ನೀರು, ಆಪ್ಷನ್ ಡಿ ಕೋಲ್ಡ್ ನೀರು. ಸರಿಯಾದ ಉತ್ತರ ಆಪ್ಷನ್ ಸಿ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಿಂಬೆ ನೀರು ಕುಡಿಯುವುದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ. ಏಳನೆಯ ಪ್ರಶ್ನೆ, ಅತಿ ಹೆಚ್ಚು ಮರಿಗಳನ್ನು ಹಾಕುವ ಪ್ರಾಣಿ ಯಾವುದು? ಆಪ್ಷನ್ ಎ ನಾಯಿ, ಆಪ್ಷನ್ ಬಿ ಹುಲಿ, ಆಪ್ಷನ್ ಸಿ ಜಿಂಕೆ, ಆಪ್ಷನ್ ಡಿ ಹಂದಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಅತಿ ಹೆಚ್ಚು ಮರಿಗಳನ್ನು ಹಾಕುವ ಪ್ರಾಣಿ ಹಂದಿ. ಎಂಟನೆಯ ಪ್ರಶ್ನೆ, ನಿಂಬೆಯೊಂದಿಗೆ ಯಾವುದನ್ನು ಸೇವಿಸಿದರೆ ಶೀತ ಮತ್ತು ಕೆಮ್ಮು ಬೇಗನೆ ಗುಣವಾಗುತ್ತದೆ? ಆಪ್ಷನ್ ಎ ಕರಿಮೆಣಸು, ಆಪ್ಷನ್ ಬಿ ಸಕ್ಕರೆ, ಆಪ್ಷನ್ ಸಿ ಲವಂಗ, ಆಪ್ಷನ್ ಡಿ ಜೇನುತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ, ನಿಂಬೆಯೊಂದಿಗೆ ಕರಿಮೆಣಸು ಮತ್ತು ಜೇನುತುಪ್ಪ ಸೇವಿಸಿದರೆ ಶೀತ ಮತ್ತು ಕೆಮ್ಮು ಗುಣವಾಗುತ್ತದೆ. ಒಂಬತ್ತನೆಯ ಪ್ರಶ್ನೆ, ಯಾವ ತರಕಾರಿಯನ್ನು ನಿಯಮಿತವಾಗಿ ತಿನ್ನುವುದರಿಂದ ದೇಹದ ತೂಕ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಸೊಪ್ಪುಗಳು, ಆಪ್ಷನ್ ಬಿ ಆಲೂಗಡ್ಡೆ, ಆಪ್ಷನ್ ಸಿ ಸಿಹಿಗೆಣಸು, ಆಪ್ಷನ್ ಡಿ ಕ್ಯಾರೆಟ್. ಸರಿಯಾದ ಉತ್ತರ ಆಪ್ಷನ್ ಎ, ಹಸಿರು ಸೊಪ್ಪುಗಳನ್ನು ತಿನ್ನುವುದರಿಂದ ದೇಹದ ತೂಕ ಕಡಿಮೆಯಾಗುತ್ತದೆ. ಹತ್ತನೆಯ ಪ್ರಶ್ನೆ, ಹಾಲಿನೊಂದಿಗೆ ಯಾವುದು ಸೇವಿಸಿದರೆ ಅಜೀರ್ಣ ಉಂಟಾಗುತ್ತದೆ? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಕಿತ್ತಳೆ ಹಣ್ಣು, ಆಪ್ಷನ್ ಸಿ ಕಲ್ಲಂಗಡಿ ಹಣ್ಣು, ಆಪ್ಷನ್ ಡಿ ಸೇಬು ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ, ಹಾಲಿನೊಂದಿಗೆ ಕಿತ್ತಳೆ ಹಣ್ಣು ಮತ್ತು ಕಲ್ಲಂಗಡಿ ಹಣ್ಣು ಸೇವಿಸಿದರೆ ಅಜೀರ್ಣ ಉಂಟಾಗುತ್ತದೆ. 11ನೇ ಪ್ರಶ್ನೆ, ಯಾವ ಗಿಡವನ್ನು ಕೆಂಪು ಚಿನ್ನ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಅರಶಿನ ಗಿಡ, ಆಪ್ಷನ್ ಬಿ ಸೂರ್ಯಕಾಂತಿ ಗಿಡ, ಆಪ್ಷನ್ ಸಿ ಕೇಸರಿ ಗಿಡ, ಆಪ್ಷನ್ ಡಿ ಬಾಳೆ ಗಿಡ.
ಸರಿಯಾದ ಉತ್ತರ ಆಪ್ಷನ್ ಸಿ, ಕೇಸರಿಯನ್ನು ಕೆಂಪು ಚಿನ್ನ ಎಂದು ಕರೆಯುತ್ತಾರೆ. 12ನೇ ಪ್ರಶ್ನೆ, ಕಲುಷಿತ ನೀರಿನಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ ಎ ಟೈಫಾಯ್ಡ್, ಆಪ್ಷನ್ ಬಿ ಮಧುಮೇಹ, ಆಪ್ಷನ್ ಸಿ ಕಾಮಾಲೆ, ಆಪ್ಷನ್ ಡಿ ಕಾಲಾರ. ಸರಿಯಾದ ಉತ್ತರ ಆಪ್ಷನ್ ಡಿ, ಕಲುಷಿತ ನೀರಿನಿಂದ ಕಾಲಾರ ರೋಗ ಬರುತ್ತದೆ. 13ನೇ ಪ್ರಶ್ನೆ, ಹಳದಿ ಬಟ್ಟೆಗಳನ್ನು ಧರಿಸುವುದನ್ನು ಯಾವ ದೇಶದಲ್ಲಿ ನಿಷೇಧಿಸಲಾಗಿದೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಮಲೇಷಿಯಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಕೊರಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ, ಮಲೇಷಿಯಾ ದೇಶದಲ್ಲಿ ಹಳದಿ ಬಟ್ಟೆಗಳನ್ನು ಧರಿಸುವುದನ್ನು ನಿಷೇಧಿಸಲಾಗಿದೆ. 14ನೇ ಪ್ರಶ್ನೆ, ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದವರು ಯಾರು? ಆಪ್ಷನ್ ಎ ಸೂರ್ಯದೇವ, ಆಪ್ಷನ್ ಬಿ ಶ್ರೀಕೃಷ್ಣ, ಆಪ್ಷನ್ ಸಿ ಯಮರಾಜ, ಆಪ್ಷನ್ ಡಿ ಇಂದ್ರ. ಸರಿಯಾದ ಉತ್ತರ ಆಪ್ಷನ್ ಎ, ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದವರು ಸೂರ್ಯದೇವ. 15ನೇ ಪ್ರಶ್ನೆ, ಹೆಚ್ಚು ನೂಡಲ್ಸ್ ತಿಂದರೆ ಯಾವ ರೋಗ ಬರಬಹುದು? ಆಪ್ಷನ್ ಎ ಮಧುಮೇಹ, ಆಪ್ಷನ್ ಬಿ ಬಿಪಿ, ಆಪ್ಷನ್ ಸಿ ಥೈರಾಯ್ಡ್, ಆಪ್ಷನ್ ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಡಿ, ಹೆಚ್ಚು ನೂಡಲ್ಸ್ ತಿನ್ನುವುದರಿಂದ ಕ್ಯಾನ್ಸರ್ ರೋಗ ಬರಬಹುದು. 16ನೇ ಪ್ರಶ್ನೆ, ಭಾರತದಲ್ಲಿ ಶ್ರೀಗಂಧದ ಮರಕ್ಕೆ ಯಾವ ರಾಜ್ಯ ಪ್ರಸಿದ್ಧವಾಗಿದೆ? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತದಲ್ಲಿ ಶ್ರೀಗಂಧದ ಮರಕ್ಕೆ ಕರ್ನಾಟಕ ರಾಜ್ಯ ಪ್ರಸಿದ್ಧವಾಗಿದೆ. 17ನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆ ಇದ್ದರೆ ನಮ್ಮ ದೇಹವು ದುರ್ಬಲವಾಗುತ್ತದೆ? ಆಪ್ಷನ್ ಎ ವಿಟಮಿನ್ ಡಿ, ಆಪ್ಷನ್ ಬಿ ವಿಟಮಿನ್ ಎ, ಆಪ್ಷನ್ ಸಿ ವಿಟಮಿನ್ ಕೆ, ಆಪ್ಷನ್ ಡಿ ವಿಟಮಿನ್ ಸಿ. ಸರಿಯಾದ ಉತ್ತರ ಆಪ್ಷನ್ ಎ, ವಿಟಮಿನ್ ಡಿ ಕೊರತೆಯಿಂದ ನಮ್ಮ ದೇಹವು ದುರ್ಬಲವಾಗುತ್ತದೆ. 18ನೇ ಪ್ರಶ್ನೆ, ಒಮೆಗಾ 3 ಯಾವ ಆಹಾರ ಪದಾರ್ಥಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ? ಆಪ್ಷನ್ ಎ ಚಿಕನ್, ಆಪ್ಷನ್ ಬಿ ಸಾಲ್ಮಾನ್, ಆಪ್ಷನ್ ಸಿ ಅಣಬೆ, ಆಪ್ಷನ್ ಡಿ ಅಗಸೆ ಬೀಜ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ, ಒಮೆಗಾ 3 ಸಾಲ್ಮಾನ್ ಮತ್ತು ಅಗಸೆ ಬೀಜಗಳಲ್ಲಿ ಕಂಡುಬರುತ್ತದೆ. 19ನೇ ಪ್ರಶ್ನೆ, ಹೆಚ್ಚಿನ ಬುದ್ಧಿವಂತಿಕೆ ಹೊಂದಿರುವ ಮಕ್ಕಳು ಯಾವ ದಿನ ಜನಿಸುತ್ತಾರೆ? ಆಪ್ಷನ್ ಎ ಶುಕ್ರವಾರ, ಆಪ್ಷನ್ ಬಿ ಮಂಗಳವಾರ, ಆಪ್ಷನ್ ಸಿ ಶನಿವಾರ, ಆಪ್ಷನ್ ಡಿ ಬುಧವಾರ. ಸರಿಯಾದ ಉತ್ತರ ಆಪ್ಷನ್ ಡಿ, ಹೆಚ್ಚಿನ ಬುದ್ಧಿವಂತಿಕೆ ಹೊಂದಿರುವ ಮಕ್ಕಳು ಬುಧವಾರ ಜನಿಸುತ್ತಾರೆ. 20ನೆಯ ಪ್ರಶ್ನೆ, ಯಾವ ಹಣ್ಣಿನ ಎಲೆಯನ್ನು ತಿನ್ನುವುದರಿಂದ 24 ಗಂಟೆಗಳಲ್ಲಿ ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಿಸಬಹುದು? ಆಪ್ಷನ್ ಎ ಬೇವಿನ ಎಲೆ, ಆಪ್ಷನ್ ಬಿ ಪಪ್ಪಾಯಿ ಎಲೆ, ಆಪ್ಷನ್ ಸಿ ಪುದೀನ ಎಲೆ, ಆಪ್ಷನ್ ಡಿ ತುಳಸಿ ಎಲೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಪಪ್ಪಾಯಿ ಎಲೆ ತಿನ್ನುವುದರಿಂದ ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಿಸಬಹುದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.